ಬಾದಾಮಿ ತಾಲೂಕಿನ ಮಾನಸೂಣಿಗೆ ಗ್ರಾಮದೊಳಗ ಹೌದು ಒಳ್ಳೆನ ಪದಗಳನ್ನು ಕೇಳಲಿಕ್ಕೆ ಆಗಮಿಸಿರ್ತಕ್ಕಂತ ಹೌದು ಹೌದು ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಕಲಾ ಪ್ರೇಮಿಗಳು ಕಲಾ ರಸಿಕರಿಗೂ ಕೂಡ ಹೌದು ಹೌದು ಏನು ಮಾಡ್ಬೇಕಂದ್ರಿಪ್ಪ ಅಚ್ಚಳ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾ ಗಾಯನ ಸಂಘದ ಪರವಾಗಿ ಹೌದು ಹೌದು ಎರಡನೇ ಸಲಿನ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಹೌದು ಹೇಳ್ತಾರ ಒಂದ ಕಡೆ ಮಾತು ಮರದಂತವ್ರು ಮಾತ ಏನ್ ಹೇಳ್ತಾರಪ್ಪ ಮಾತ ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವನ್ನು ಬಿತ್ತಿ ಬೆತ್ತಿ ಲಿಂಗ ಎಂಬುದು ಎಲೆಯಾಯಿತಯ್ಯ ಹೌದು ಹೌದು ಆಚಾರ ಎಂಬ ಹೂವಾಯ್ತು ವಿಚಾರ ಎಂಬ ಕಾಯಿ ಆಯ್ತು ಕಾಯಿ ಆಯ್ತು ಕಾಯಿ ನಿಷ್ಪತ್ತಿ ಎಂಬುದು ಹಣ್ಣಾಯ್ತು ಆ ಹಣ್ಣು ಕಚ್ಚಿ ಕೆಳಗೆ ಬೀಳುವುದರೊಳಗ ಏನಾಗಿದ್ರಿಪ್ಪ ಮಾತ ಹಿಡಿದು ಹಪ್ಪಿಕೊಂಡ ನಮ್ಮ ಕೂಡಲ ಸಂಗಮ ದೇವ ಎಂಬಂತೆ ಹೌದೌದು ಇಲ್ಲಿ ತನ ಬಹಳ ಚಂದ ಯಥಾಗತವಾಗಿ ಕಾರ್ಯಕ್ರಮ ಸಾಗಿ ಬಂದವ ಪುಣ್ಯಾತ್ಮರೇ ಬಂದವ್ರಿಪ್ಪ ಕಮಿಟಿ ನಿರ್ಣಯ ಆಗ್ಯದ ಹಾಗೇನಲ್ರಿಪ್ಪ ಎಂಟು ಕಡದ ಅಟ್ಟೆ ತುರ್ಸುಬೇಕ ನೀವು ಅವ್ರಿಗೆ ಉಪದಪ್ಪ ಮಾತಾಡಂಗಿಲ್ಲ ಅವ್ರಿಗೆ ಉಪದಪ್ಪ ಮಾತಾಡಂಗಿಲ್ಲ ಹೌದೌದು ನೀವು ಮಾತಾಡಬೇಡ್ರಿ ಅವರು ಮಾತಾಡೋಲ್ಲ ಏ ಅವರಿಗೆ ಸಂಬಂಧಪಟ್ಟ ನೀವು ಕೇಳೋದು ನಿಮಗೆ ಸಂಬಂಧಪಟ್ಟಂಗ ಅವ್ರಿಗೆ ಕೇಳುದು ಕೇಳಬೇಕು ಮತ್ತ ಕುಸ್ತಿ ಹಿಡಿಯಕ್ ಹೇಳಕತ್ತಾನ ಕಾಕ ಹೌದು ಕುಸ್ತಿ ಎಂತನ ಆಗ್ಬೇಕಪ್ಪ ಅಂತ ಕೇಳಿದ್ರ ಎಂತದಾಗಬೇಕ್ರಿಪ್ಪ ಈ ಕಡೆ ಇರ್ಲಿ ಅಂದ್ರು ಸಿದ್ಧರ ಶಿವಸ್ಥಾನವೇ ನಮ್ಮ ಆಸ್ತಿ ಸಿದ್ಧರಿಗಾಗಿ ಶ್ರೀಕಾಂತ ಪೂಜಾರಿ ದುಡಿಯುವುದು ಬಹಳ ಜಾಸ್ತಿ 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 ಇಂಥ ಮಾಸ್ತರ್ಗಳಿಗೆ ಬಂದಾಗಲೂ ಬಹಳ ಮಸ್ತಿ ಮಸ್ತಿ ಇಲ್ಲೆಲ್ಲ ಜೀವನ ಪೂರ್ತಿ ಆಗಿ ಹೋಗ್ಲಿ ನಂದು ನಿಂದು ಜ್ಞಾನ ಕುಷ್ಟ ಅವ್ರಿಗೆ ಒಂದು ಮಾಸೂರಿಗೆ ಊರೊಳಗ ಮಾಳಿಂಗರಾಯ ಬೀರದೇವ ರೇವಣ ಸಿದ್ಧನ ಸಂತತಿಯಲ್ಲಿ ಹಲವಾರು ಮಂದಿ ಶರಣರದಾರ ಹೌದಲ್ರಿಪ್ಪ ಮುತ್ತುಗೊಂಡ ಆದಿಗೊಂಡ ಆಯಿಗೊಂಡ ಪಾಯಿಗೊಂಡ ಅಮರುಗೊಂಡ ತುಮರುಗೊಂಡ ಬೀರಗೊಂಡ ಉಂಡಾಡೋ ಶಿವನಾಮಕರ್ತ ಪದಮಗೊಂಡ ಪದಮಗೊಂಡಾಗ 42 ಮಂದಿ ಹೆಣ್ಮಕ್ಳು 42 ಗಂಡ್ಮಕ್ಳು 17 ನರೋಟಿ ನಾಗರಾಯಿ ಗೌಡ ಆನಕರಾಯ್ ಪಾಲಕರಾಯ್ ಆಲಕರಾಯ್ ಪಾಲಕರಾಯ್ ದೀಪಕರಾಯ್ ದುಪ್ಪಕರಾಯ್ ಸರಿಕ ಮುಂಗೋರಾಯ್ ಕರಿಗೋಡ ಕ್ಯಾಂಚಗೋಡ ಸೋಮರಾಯ್ ತುಕ್ಕಪ್ರಾಯ್ ಜಕ್ರಾಯ ಮಾಳಿಂಗರಾಯ ಮಾಳಿಂಗರಾಯಿಗೆ 4 ಮಂದಿ ಮಕ್ಕಳು ರೆಪ್ಪರಾಯ್ ಬೀರಮುತ್ಯ ಸೋಮುತ್ಯ ಕಣ್ಣಮುತ್ಯ ಮಾಳಿಂಗರಾಯಿಗೆ ಸಾಕಿದ ಮಗ ಯಾರು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಹುಟ್ಟಿಗೆ ವೆಂಕನ್ನಗೌಡ ಶಿವಲಿಂಗಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದ ಸಿಂಧಿಗೆ ಗಡಿಯಾರನ ಪವಾಡ ಮಾಡಿ ಬೆಚ್ಚರಿಗೆ ಗ್ರಾಮ ನೆಲಕೊಂಡ ಬುಳ್ಳಾನ್ ಸಿದ್ಧ ಸಿದ್ಧ ನೆನಕೊಂಡ ಬೀರದೇವರ ಮಾಳಿಂಗರಾಯ ರೇವಣ ಸಿದ್ಧನ ಇತಿಹಾಸ ಹಿಂಗದ ಇನ್ನು ನಮ್ಮಲ್ಲಿ ಹಂಗದ ಅಮೋಘ ಸಿದ್ಧ ಸೋಮಲಿಂಗ ಅಮೋಘ ಸಿದ್ಧ ಮಾಯದ ಮಗು ಮಾಧುಲಿಂಗ ತೇರವಾಡ ಮಗರ ಕಣ್ಣಿ ಮಲಕಾರ್ಸಿ ದೋಣ ಮಾಸಿದ್ದಪ್ಪ ಹೌದು ಅವತಾರ ಉದಿಸಿ ದೇವೇಂದ್ರ ಬಿಳಿ ಅನ್ಸಿದ ಆತೇರವಾಡ ಸೋಮತ್ತೆ ಕಡಿಯುಟ್ಟ ಕನ್ನಪ್ಪಡ ಬಾಕಿ ಹೆಣ್ಮಗಳು ರೆವಕವ್ವ ಹೌದು ಇದು ನಾವ್ ಹೇಳುದು ನಮ್ಮ ಸಂತತಿ ಅದ ಸಾಲದೊಡೆಸಿ ಹತ್ತಿನ ಮಳಸಿ ಬಡ್ತಿನಾಗಪ್ಪ ಮರದ ಕೆಂಚ ಸೋಮತ್ತೆ ಇಂದಾಪುರ ಮಳಸಿ ಒಂದು ಮುಳಗಿಸಿ ಹಿರಿಮಲಪಡ ಚಿಕ್ಕಮಲ ತಿಪ್ಪುಂಡಿ ಮತ್ತಪ್ಪಡಿಯ ಕೌಲುಗುಡಿ ಕಳಿಸಿ ದಂಕರ ಮಲಕಾಸಿ ಕುಂತೂರು ಕೆಂಚ ಮದ ಜ್ಯೋತಿ ಲಕ್ಕಪ್ಪಡಿಯ ಐಕ್ಯ ಬ್ರಹ್ಮ ಒಡೆಯ ಹೌದು ನಮ್ಮಲ್ಲಿ ಏನೇನು ಪವಾಡ ಮಾಡಿ ಮಕ್ಕಳ್ಯಾರು ಮೊಮ್ಮಕ್ಕಳ್ಯಾರು ಗಿರಿಮ ಮಕ್ಕಳ್ಯಾರು ಸದ್ಯ ಕೂಣ್ ಎಲ್ಲಿ ಅದ ಯಾವ ತಾಲೂಕು ಯಾವ ಜಿಲ್ಲಾ ಯಾವ ದೇಶ ಯಾವ ರಾಜ್ಯ ಸದ್ಯ ಏನೇನು ಉಳ್ಕೊಂಡಂದ್ರೆ ಹೇಳೋ ಕೆಲಸ ನಮ್ದೈತ್ರಿಪ್ಪ ಇಲ್ಲಿ ಆತ್ಮೀಯ ಬಂಧುಗಳೇ ಹೌದು ಬಹಳ ಒಳ್ಳೆ ರೀತಿಯಿಂದ ನಗುನಗತ ಇವತ್ತು ಕಾರ್ಯಕ್ರಮ ಕೊಡುವಂತಕ್ಕಂತ ಮಾತನ್ನ ಹೇಳಿ ನೇರವಾಗಿ ವಿಷಯ ಏನು ಮಾತಾಡೋದು ಪುಣ್ಯಾತ್ಮರೇ ಅಂದ್ರ ಏನು ಮಾತಾಡ್ರಿಪ್ಪ ನಮ್ಮ ಸರಜೋಡಿ ಕಲಾವಿದರು ಮಾತಾಡೋದು ನೀವೆಲ್ಲಾರು ಕೇಳಿರಿ ಹೌದು ಸಂಶಯ ಬಂದು ಕೇಳಿರ್ತ ಅವರು ಸಾವು ಬರ್ಬೇಕಾರೆ ಸಂಶಯ ಬರಬಾರ್ದು ಹೌದು ಅಡ್ಯಾಕ ಹಿಡಿತಿದ್ರಂತ ದಳ ಮುಚ್ಚಾಕಿದ್ರೆ ಬಾಳ ಆಗಿತ್ತು ಹೌದು ಚುಟ್ಟು ತಿಂತಿತ್ತು ಯಾಕಂದ್ರ ಮಾತಾಡ ಸುಮ್ಮನೆ ಮ್ಯಾಕ್ ಮರೆ ನಿಂತ್ಕರ ಪೂಜಾರ್ ಮತ್ತೆ ಮಾತಾಡಕತ್ತಾನ ಹೌದು ದಳ ಕೂತವನ್ನ ಮಾತಾಡೋ ಚೊಂಡೆ ಏನಿಪ್ಪ ಕಡಿತದ ಸಣ್ಣಗೆ ಕಟ ಲೌಡಿ ಇದೇ ಬಡಗಿಲ್ಲ ಅಂತದಲ್ಲ ನೀ ಯಾರ ಜೊತೆ ಎಲ್ಲಾರ ಮಾತಾಡ್ದಂಗ ನಮ್ಮ ಜೊತೆ ಮಾತಾಡ್ಬೇಕ ಚಡಿ ತೈಟ್ ಇರ್ಬೇಕ ಲೌಡಿ ಹೌದು ತಿಳ್ಕೋ ಉಳ್ಕೋ ಬೆಳಕೋ ಇಲ್ಲಿಗೆ ಜೀಪನೆ ಹೋಗಿ ಮುಕ್ಕೋ ಅದು ಪೂಜೆ ಮುಟ್ಟಾಗಲ್ಲ ಕೂತಾವಣಿ ನಾವ್ ಮೊದಲೇ ಯಾರಿಗೆ ಬಟ್ಟು ಮಾಡಂಗಿಲ್ಲ ಬಟ್ಟು ಕತ್ತರಿಸ್ತಾನ ಬಿಡಂಗಿಲ್ಲ ಬಿಡಂಗಿಲ್ಲ ಮೊದಲೇ ಕೆಣಕಂಗಿಲ್ಲ ಕೆಣಕಿದರೆ ಕೆಣಕುತ್ತಾನ ಬಿಟ್ಟಪ್ಪ ಮಕ್ಕಳು ನಾವಲ್ಲ ಬೇರೆ ಅಲ್ಲಿದು
ನಿನಗ ಐದು ಸಂಘ ಮೇಳ ಸುಮಾರು ಅಂದಿಲ್ಲ, ಮಾತಾಡೋ ಮಾಸ್ತರ ಸುಮಾರು ಅಂದಿಲ್ಲ, ಹಿಂದಾಡೋರು ಸುಮಾರು ಅಂದಿಲ್ಲ. ಹೌದು ಚಸ್ಮಲ್ಲ ಕಡಿತದ ಮೆಲೋಡಿ ಕಟ್ಟ ಮಗಲ ಯಾರು ಬಂದಾರ ಏನ್ ಮಾತಾಡ್ಬೇಕು ಪರಿಕಲ್ಪನೆ ಹಿಡಿದು ಮಾತಾಡ. ಈ ಸಂಕನಾಳ ಗುಲ್ಲೆ ಮಾಸ್ತರ ಶಿಸ್ತು ಮಕ್ಕಳ ಒಳಗ ಹೌದು ನೀವು ಬರೇ ಹಲಕಾಟ ಪುಣೆ ಬಾಂಬೆ ಮಾತಾಡೋ ಅದಕ್ಕಿಂತ ಅಪ್ಪನಾಗ ಮಾತಾಡ್ತೀವಿ. ಹೌದು ಮತ್ತ ನಮ್ಮಟ್ಟ ಹೊಲಸು ಯಾರು ಮಾತಾಡಂಗಿಲ್ಲ, ನಮ್ಮಟ್ಟ ಜ್ಞಾನದ ವಿಷಯನು ಯಾರು ಸಿದ್ಧರ ಸೇವಾ ಮಾಡಕ್ ಬಂದಿವಿದ್ದಿ. ಮತ್ತ ಮ್ಯಾಲ ಕೂತು ಪೂಜಾರಿ ಹೇಳ್ತಾನೆ ಸಿದ್ಧರು ಆಡಿದ ಮಾತು ಸಿದ್ಧ ಅಂತ ಆಗುತ್ತ ಅಂತ ಹೇಳ್ತಾರ. ಹೌದು ಹಂಗಲ್ಲ, ಹೆಂಗ ಆಗ್ತದ ಗುಣದನ್ನ ತಳ ಕೂತ ಮಾತು ನೆನಪಿ ಬರ್ತೈತಿ. ಹೆಂಗಿಪ್ಪ ಬಲ್ಲವ್ರ ಮಾತು ಬೆಲ್ಲ ಇದ್ದಂಗ, ಶೆಣರ ಮಾತು ಶಂಗಿ ಇದ್ದಂಗ, ತಿಳಿಯವ್ರ ಮಾತು ತಿಳಿನಿ ಇದ್ದಂಗ, ಜನರ ಮಾತು ಜನ ತುಪ್ಪ ಅಂದ, ಕಳ್ಳರ ಮಾತು ಕಳ್ಳಿ ಹಾಲು ಇದ್ದಂಗ, ಈ ತಳ ಕೂತು ಮಾತಾಡೋದು ಮಾತ ಸುಳ್ಳರ ಮಾತು ಸುಮಂದ್ ನೂರು ಇದ್ದಂಗ, ಮಾನವಂತರ ಮಾತು ಮುತ್ತಿದ್ದಂಗ, ಮಾನಗೇಡಿ ಮಾತು ಕೊಳಚಿ ನೀರಿದ್ದಂಗ. ಇದು ತಳ ಕೂತಿನ ಮಾನಿಗೇಡಿ. ಏಯ್ ನಿನಗ ಅವನಿಗೆ ಬಿಟ್ಟು ಕೊಟ್ಟಿರು, ಬೇರೆ ನಮ್ಮ ಕಡೆ ಬರಬೇಡ. ನಮಗೆ ಯಾಕಪ್ಪ ಅಂತ ಕೇಳಿದ್ರ ಇಲ್ಲ ಈ ಕಡೆ ಇರ್ಲಿ, ಯಾಕಂದ್ರೆ ಅವ್ರಿಗೂ ಕರೆಕ್ಟ್ ಅದ. ಅವ್ರು ಮೊದ್ಲೇ ನಿರ್ಣಯ ಕೊಟ್ಟಾರ, ಏನೋ ಅವತ್ತಿ ಶಬ್ದ ಬ್ಯಾಡ ಅಂತ ಹೇಳಿದಾರ. ಯಾಕಂದ್ರೆ ಅವ್ರು ಮಾತಾಡೋದಕ್ಕೆ ನಾವು ಮಾತಾಡ್ಬೇಕು. ನಾವೇನು ಯಾರಿಗಿ ಧರ್ಮಕ್ಕೆ ತಾಕಿ ಕುಲಕ್ಕೆ ಕಳಕ್ ಮಾತಾಡಂಗ ಆ ದೈವದ ಪಡೆ ಪಡ್ಕೊಂಡು ಅವ್ರ ಪೂಜಾರನ್ನ ಮಾತು ಕೇಳಿದ್ರು. ಅವ್ರು ಸಂಶಯ ಬಂದು ಮಾತಾಡೋ ಪರಕ್ ಬಂದು ಕೇಳಿದ್ರು. ಹೌದು ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ನನ್ನಪ್ಪ ಬೀರ ದೇವ್ರ ಬಹಳ ಪರಮ ದೇವ್ರ ಕಂದ ಶೂರಮ್ಮ ದೇವಿ ಸುತ್ತ ಕಳಿವಿ ನಾರಾಯಣಗಳು ಅಳಿಯ ಕನ್ಯಾ ಕಮ್ಮನ ಹಿರಿಯ. ಹೌದು ಹರಿಯು ಆವಿನ ಗಂಡ ಉರಿಯು ಕಿರ್ಚಿನ ಗಂಡ ಉರುಮಾರಿ ದೇವ್ರು ಉಕ್ರುಮಾರಿ ದೇವ್ರ ಗಾಂಧಿಪುರ ದೇವ್ರ ಬಾಯಿಗೆ ಬಂಕನಾಥನ ಹೊಡೆದ ಸಿಗಿ ಸಿಂಗಾಸನ ಗಜಲಿಂದ ದೈತ್ಯ ನೋಡಿದ ಕೆಟ್ಟ ಕಲಿಯಕ್ಕೆ ಕೊಟ್ಟ ಕಾಣಿಸ್ತಾರೆ ದೈತ್ಯನ ಮರ್ತನೆ ಮಾಡಿ ನನ್ನಪ್ಪ ಲಿಂಗ ಬೀರ ದೇವ್ರ ಹರಿಯು ಆವಿನ ಗಂಡ ಅಂದ್ರಿ, ಉರಿಯು ಕಿರ್ಚಿನ ಗಂಡ ಅಂದ್ರಿ, ತಾಳಿ ಕಟ್ಟ್ಯಾನ. ಮತ್ತ ಕಿಚ್ಚಿನ ಗಂಡಂದ್ರೆ ಕಿಚ್ಚಿಗೆ ಎಲ್ಲಿ ತಾಳಿ ಕಟ್ಟದ. ಏನ್ ಮಾತಾಡ್ತೇವ ಮಾಸ್ತರ್? ಅಲ್ರಿ ದೇವ್ರ, ನೀವ್ ಎಟ್ಟೆ ಆಲಿ ಶಿಲೆನ ಹೊತ್ಕೊಂಡಿರಿ. ಹೌದು ಏನ ಮಾತಾಡ್ಬೇಕು ಏನಿರತಕ್ಕಂತ ಪರಿಕಲ್ಪನೆ ನಿಮಗಿರ್ಬೇಕು. ಹೌದು ಒಂದು ಮಾತು ಹೇಳ್ತೇನೆ ನಿನಗೆ. ಏನ್ರಿಪ್ಪ ಈ ಯಾಕಪ್ಪ ಅಂತ ಕೇಳಿದ್ರೆ ಬಬಲಾದೆ ಅವರು ಬೀರ ದೇವರ ಹಾವಿ ಯಾವಾಗ ಗಂಡ ಆಗ್ಯಾನಂತ ಹೇಳ್ತೀವಿ. ಈಗ ಮಾತೇನದ ಬಬಲಾದೇವ್ರ ಏನಂತ ಅಂಡರಿವ್ ಗಂಡ ಮಂಡ ಮುಸುಲ್ರ ಗಂಡ ಅಂತಾರ ಬಬಲಾದೇವ್ರು. ಅದಾರಿಪ್ಪ ಅವ್ರ ಮುಸುಲ್ರು ತಾಳಿ ಕಟ್ಟಿದ್ರೇನು ವರ್ಣ ಮಾಡ್ಬೇಕ್ರಿ. ಈ ದುಷ್ಟರ ಗಂಡ ಅಂತ ಹೇಳ್ತೀರಿ ನೀವು. ಅಂದ್ರೆ ಬೀರದವ್ರ ದುಷ್ಟರು ತಾಳಿ ಕಟ್ಟಿದ್ರೇನು? ಹಿಂಡವರಿಯ ಗಂಡ ಅಂತೀರಿ. ಹೌದು ಬೀರದವ್ರ ಹಿಂಡವರಿ ಹೋಗ್ಯಾರ ತಾಳಿ ಕಟ್ಟಿದ್ದೇನು? ಕಟ್ಟೇನ ಕಡಿಮೆ ನಾರಾಯಣ ಮಾವು ಕಾಡ ಬರೋದ್ ಕಾಡದ ಇಸಿದು ಬುತ್ತಿ ತಗೊಂಡದ ತಾಳಿ ಕಟ್ಟಿದ್ದೇನು? ಹೋಗಿ ಹೌದು ನೀ ಯಾವಾಗ ಕೇಳಿದ್ರಂದ ಬಳಕ ನಿಮ್ಮ ಬಳಿ ಆಧಾರ ಇಟ್ಟುಕೊಳ್ಳಲ್ಲ, ಕೇಳಂಗಿಲ್ಲ. ಇಲ್ಲ ನೀವ್ ಯಾವಾಗ ಕೇಳಿದ್ರೆ ಮುಂದಿನ ಸಂಧಿಗೆ ನಾವು ತಾಳಿ ಕಟ್ಟಿ ತೋರ್ಸ್ಯ ಮುಂದಿನ ಸಂಧಿ ಮಾತಾಡಬಹುದು, ಇರ್ಲಿಕ್ಕಿಲ್ಲ. ಈ ಮಾನಸುಡಿ ಗ್ರಾಮದಲ್ಲಿ ಸಿದ್ಧಾಂತ ಆಗ್ಬೇಕಾಗ್ಯದ. ನಾವು ಎಲ್ಲಾ ಕಡೆ ಕೇಳಿದ್ರೆ ಕರೆ. ಹೌದು ಬೇರೆ ದೇವರೇನಪ್ಪ ಅಂತ ಕೇಳಿದ್ರೆ ನಾಗರ ಅವನಿ ಮ್ಯಾಲ ನಿಂತು ನಾಡಿನ ಹೊಲಮ ನೋಡ್ಯಾನ, ಸಲುವಾಗಿ ವರ್ಣನ ಮಾಡ್ಯಾರ. ಒಂದು ಬೀರ ದೇವ್ರ ಮೂಲ ಮಠ ಮನೆಗಳು ಹೇಳ್ತಾವ. ಮತ್ತ ಅಕ್ಕ ಮಾಯವನ ಏನಪ್ಪ ಬೀರ ದೇವರನ್ನ ಹಾವಿನ ಗತಿಗೆ ಮಾಡ್ಕೊಂಡಾನ. ಹೌದು ನಾಗರ ಗದ್ದಿಗೆ. ಹೌದಾ? ಅಬೀರ್ ಮ್ಯಾಲ ಕೂತನ ಗದ್ದಿಗೆ ಮೇಲೆ ನಾಗರ ಗದ್ದಿಗೆ ಮೇಲೆ ನಾಗರ ಗತಿಗೆ ಮಾಡ್ಕೊಂಡಾನ ಅಂದ್ರೆ ಕುಳ್ಳೇನೆ ಅದಕ್ಕೆ ವರ್ಣನ ಮಾಡ್ಯಾರ ಅಂತ ಹಿರಿಯರು ಹೇಳ್ತಾರ. ಈ ಸಲ ನೀವು ಪೂಜೆ ಒಳಗಿಲ್ಲ, ನಾವು ಅದೀವಿ. ನಾವು ಹಾಡ ಆಡ್ತಿರ್ತಾರೆ. ನೀವು ಏನಾರ ಹಾವಿನ ಕುದ್ರಪ್ಲೇದಿರಿ ಏನು ಇಲ್ಲ ಅಂತ ಶರಣರು ಸಿದ್ಧರು ಹಾಗ್ಯಾರ. ಮುಂದಿನ ಸಂಧಿಯೊಳಗ ಮಾಸ್ತರ ತಿಳ್ಕೊಂಡು ನೀವು ದೊಡ್ಡವರಿದ್ದೀರಿ. ಯಾವ ಪಕ್ಕದೊಳಗೆ ಐತಿ ಯಾವ್ದು ಬರ್ದಿಟ್ಟಾರ ಅದರಲ್ಲೇ ಬೀರದೇವ್ರ ಆವಿಗೆ ತಾಳಿ ಕಟ್ಟ್ಯಾನ. ಇಂತಲೇ ಉರಿ ಕಿಚ್ಚಿನ ಗಂಟಾಗ್ಯಾನ, ಕಿಚ್ಚಿಗೆ ಇಂತಲೇ ತಾಳಿ. ಇವತ್ತು ಮುಂದಿನ ಸಂಧಿಯೊಳಗೆ ಹೇಳ್ತಾರತಕ್ಕಂತ ಮಾತನ್ನ ಹೇಳಿ ನಿನ್ನ ಕಿಚ್ಚಿನ ಗಂಡ ಅಂದ ಕೂಡೇನೆ. ಹೌದು ಬೀರ ದೇವರಿಗೆ ಏನಪ್ಪಾ ಅಂತ ಗಂಡ ಹುರಿ ಗಣ್ಣೆತ್ತು. ಆ ಹುರಿ ಗಂಡ ಇದಕ್ಕೆ ನಾ ಆಧಾರ ಕೊಡ್ತೀನಿ. ಬೀರ ದೇವರಿಗೆ ಹುರಿ ಗಂಡ ನೇತ್ರ ಇದ್ದ ತಿಳ್ಕೊಂಡು ಆಧಾರ ಕೊಡ್ತೀನಿ. ಹೌದು ಹುರಿಯಪ್ಪ ಅಂತಂದ್ರೆ ಬೆಂಕಿ. ಅದರ ಸಲುವಾಗಿ ಬೀರದವ್ರಿಗೆ ಕಿಚ್ಚಿನ ಗಂಡ ಅಂದಾರ. ಕಿಚ್ಚಿನ ಗಂಡ ಬೀರದವ್ರ ಅಂದಾರ. ಇದಕ್ಕೆ ನಾ ಆಧಾರ ಕೊಡ್ತೀನಿ. ನೀ ಏನ ಅರಿವ ಹಾವಿನ ಗಂಡ ಅಂತೆಲ್ಲ ಇಂತಲ್ಲೇ ಇದ್ರೊಳಗೆ ಐತದ ಮುಂದಿನ ಸಂಧಿ ತೋರಿಸೇ ನೀ ಬಂದು ಮಾತಾಡೋ ಇರ್ಲಿಕ್ಕೆ ಬಂದ ಎಲ್ಲಾರು ಬರೇ ಹೇಳ್ಕೊತೆ ಹೊಂಟಾರ ಕರೆ. ಹೌದು ಸಿದ್ಧಾಂತ ಆಗಿಲ್ಲ. ಇವತ್ತಿನ ಅಚ್ಚಾಡದವ್ರ ಮೇಲೆ ಒತ್ತಿನ ಸಿದ್ಧಾಂತ ಆಗ್ಬೇಕು. ಸಿದ್ಧಾಂತ
ಸಿಗಲ್ಲ ಅಂತ ನೋಡು. ಇಲ್ಲ ನೀವು ಮುಂದಿನ ಸಂಧಿ ಹೇಳ್ತಾರೆ ಸಿಗುತ್ತದ ಬಿಡುತ್ತ ಅವ್ರಿಗೆ ಹೇಳಕತ್ತಿ ಹೌದಾ ಯಾಕಂದ್ರ ಇಲ್ಲ, ಇರ್ಲಿ. ಎಲ್ಲಾನು ಬೇಕು. ದಯವಿಟ್ಟು ದಾಂಧೆ ಮಾಡ್ಕೊಬೇಡ್ರಿ. ನೀವು ದಾಂಧೆ ಮಾಡಿದ್ರೆ ನಮಗೆ ಲಾಭ ಅಲ್ಲ, ನಾವು ದಾಂಧೆ ಮಾಡಿದ್ರೆ ನಿಮಗೆ ಲಾಭ ಅಲ್ಲ. ಯಾಕಂದ್ರ ಅವ್ರು ಅಪ್ಪನ ಮಠ ಮಾಡಿದ್ರೆ ನಮಗ್ ಕೇಳ್ಯಾರ. ಹೌದು ನಮಗ್ ಬಾಳ ಸಂತೋಷ ಅದ. ಹೌದು ಎಲ್ಲರೂ ನಮ್ಮ ಮಠ ಮಾಡಿ ಅಮಾವಾಸ್ಯ ಕೇಳಿ ಅವ್ರು ನಮಗ್ ಕೇಳ್ಯಾರ ಅನ್ನೋ ಸಂತೋಷ ಅದ. ಹೌದು ಮುಂದಿನ ಸಂದಿಗೆ ನಿಮ್ಮದು ಉತ್ತಾರ ನೀವೇ ತಂದು ತೋರಿಸ್ರಿ. ಆ ಮುದ್ದೆ ತಾವೇ ನಮ್ದು ಉದ್ದಾರ ಹಿಂಗ ಮಾಸ್ತರ ಇಂಥದೇ ತಾಳಿ ಕಟ್ಟನ ತಿಳ್ಕೊಂಡು ನಿಮ್ ಉದ್ದಾರ ನೀವು ತಂದು ತೋರಿಸಿರಪ್ಪ ಅಂತ ಇವತ್ತು ಪೂಜಾರಿ ಗೆದ್ದಂಗ ನಾ ಸೋತಂಗ ಇರ್ಲಿಕ್ಕಪ್ಪ ಅಂತ ಇರ್ಲಿ ಬಾಳೆಮ್ಮ ಹಿಂಗ್ ಮಾಡಿದ್ರೆ ಕೆಲಸ ಆಗಂಗಿಲ್ಲ. ಅವ್ರು ಹತ್ತು ರೂಪಾಯಿ ಅವರೇ ಕೊಡ್ತಾರ. ಇಲ್ಲಿ ಯಾಕಪ್ಪ ಅಂತ ಕೇಳಿದ್ರ ಜ್ಞಾನದ ಕುಸ್ತಿ ಹಿಂಗ್ ಮಾತಾಡಿ ಹೆಂಗ್ ಕುಸ್ತಿ ಆಗ್ತದ್ರಿ? ಕುಸ್ತಿ ಆಡ ಆ ಕಡೆ ಬಜ್ಜಾಗಿರಿ ಈ ಕಡೆ ಕುಸ್ತಿ ಆಗ್ತದೇನ್ರಿ? ಅವ್ರು ಕುಂದ್ರಿ, ಬರೀ ಕುಂತು ನೋಡ್ರಿ. ಒಂದ್ 10 ನಿಮಿಷ 15 ನಿಮಿಷ ಬಿಡ್ಬೇಕು. ಕುಸ್ತಿ ಬರೀ ಕುಂತು ನೋಡ್ರಿ ನೀವು 10 ಮಿನಿಟ್. ಇಲ್ಲ ಆತ್ಮೀಯ ಬಂಧುಗಳೇ, ಬಾಳೆನ ಮಾತಾಡಲಾರ್ದ ಎಲ್ಲರೂ ನೀವೆಲ್ಲರೂ ಕುಡ್ಕೊಂಡು ಸರ್ಜೋಡಿ ಕಲಾವಿದ್ರಿ ಅವರು ಒಂದೇ ಕೇಳ್ಯಾರ, ನೀವು ಕೇಳತ್ತ ತಾಳಿ ಕೊಟ್ರೆ ನಾವು ಕೇಳ್ತೀವಿ. ಹೊಡೀರಿ ತಾಳಿ ತಾಯಿ ಹೊಡ್ರಿ. ಬಾಳೆ ಕೇಳಲ್ಲ ತಾಳಿ ಕೊಟ್ರ ಅಪ್ಪನೇ ಅಪ್ಪನೇ ಅಲೆ. ಯಾಕಂದ್ರ ನಮ್ಮ ಅವನ ಬಳಗ ಕುಡ್ಯಾರ, ಅಣ್ಣನ ಬಳಗ ಕುಡ್ಯಾರ, ಗಂಡನ ಬಳಗ ಕುಡ್ಯಾರ. ಹೌದು ನಾವ್ ಏನೋ ಇವತ್ತು ಒಳ್ಳೆ ವಿಷಯಗಳನ್ನು ಮಾತಾಡ್ಬೇಕಂತ ನಾವು ಬಂದಿದ್ದೀವಿ. ಕರೆ ಇಲ್ಲಿ ಕೆಲಸ ಆಗಂಗಿಲ್ಲ. ನೇರವಾಗಿ ಸರ್ಜೋಡಿ ಕಲಾವಿದ್ರ ವಿಷಯ ಏನಪ್ಪಾ ಅಂತ ಕೇಳಿದ್ರ ಏನು ಕೇಳಬೇಕಂತೀರಿಪ್ಪ? ಹಾಲು ಮತ್ತದೊಳಗೆ ಎಟ್ಟಿಂಗದೊಳಗೆ ಹಾಲು ಮತ್ತ ಏನು ಪ್ರಶ್ನೆ ಅಪ್ಪ ಅಂತ ಕೇಳಿದ್ರ ಗಪ್ಪಾರು ಹಾಡ್ಬಿಡ ಕಿರಿಕಿರಿ ಕರಿ ಯಾರಿಗೆ ಕೈ ಮಾಡಿ ಯಾಕೆ ದಾಂಧೆ ಮಾಡ್ತೀರಿ? ಹಾಡು ಸ್ವಲ್ಪ ಹಾಡ್ಬಿಡ್ತೀವಿ ಬರಬರ ಕಡೆ ಇರ್ಲಿ. ದಾಂಧೆ ಮಾಡ್ಬೇಡ್ರಿ. ಏನು ವಿಷಯಪ್ಪ ಅಂತ ಕೇಳಿದ್ರ ಏನ್ ವಿಷಯ ಕೇಳಿದ್ರಿಪ್ಪ? ನನ್ನಪ್ಪ ಬೀರ ದೇವ್ರ. ಹೌದು ಬೀರ್ ದೇವ್ರ. ಆ ಬೀರ ದೇವ್ರ ಬಗ್ಗೆ ಇಡ್ತಾನ ಒಣನ ಆಗ್ಯದ. ಹಾಗೆಲ್ಲ ಆ ಬೀರ ದೇವರಿಗೆ ಒಬ್ಬ ಮಗ ಅದ. ಹೌದು ಬೀರ್ ದೇವ್ರಿಗೆ. ಬೀರ ದೇವ್ರಿಗೆ ಒಬ್ಬ ಮಗ ಅದಾನ. ಹೌದು ಆ ಮಗನ ಹೆಸರು ಬಲ್ಲಾಳ. ಹೌದು ಆ ಬಲ್ಲಾಳನಿಗೆ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಪಟ್ಟಗಟ್ಟ. ಪಟ್ಟಗಟ್ಟರ. ಆ ಪಟ್ಟಗಟ್ಟಿರತಕ್ಕಂಥವ್ರ ಹೆಸರೇನು? ಯಾವ ರಾಜ ಪಟ್ಟ ಕಟ್ಟದ, ಯಾರ ಸಲಹೆ ಮೇಲೆ ಕಟ್ಟಿದ್ರು, ಹೌದು ಯಾರ್ಯಾರ ಸೇವಕರಿದ್ರು, ಸೇವಕರು ಒಂದೊಂದು ಹೆಸರೇ. ಇದು ಹಾಲು ಬಂದವ್ರಗ ಮತ್ತ ಅವ್ರಿಗೆ ರಾಜರೇ ಪಟ್ಟು ಕಟ್ಟಬೇಕಾಗಿತ್ತಂದ್ರ ಅದಕ್ಕೆ ಮೂಲ ಕಾರಣ ಪಟ್ಟ ಕಟ್ಟಬೇಕಾದ್ರ ಇನ್ನೊಂದು ಹೇಳ್ಬೋದು. ನಮ್ಮ ಪೂಜಾರಿಗಳು ಇಲ್ಲಿ ಪಟ್ಟ ಕಟ್ಟಬೇಕಾಗಿತ್ತಪ್ಪ ಅಂತಂದ್ರ ಹೌದು ಎಲ್ಲಾರು ಪೂಜಾರಿ ಸೇರ್ಕೊಂಡು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಪಟ್ಟು ಕಟ್ತಾರ. ಹೌದು ಕಟ್ತಾರಿಪ್ಪ. ಮತ್ತ ಅವ್ರಿಗೆ ರಾಜರ ಪಟ್ಟು ಕಟ್ಟಾರಂದ್ರ ಕಾರಣ ಏನು? ಆ ರಾಜನ ಹೆಸರೇನು, ಆ ಸೇವಕನ ಹೆಸರೇನು? ಇಷ್ಟೇ ಮಾತ. ಹೌದು ಬಿಟ್ಟಾರ ಒಂದೇ ಪ್ರಶ್ನೆ ಕೇಳಿ ಹಾಲು ಮತದಾಗಂದಾರ. ನಾವೊಂದು ಹಾಲು ಮತ ಪ್ರಶ್ನೆ ಕೇಳಿ ಇನ್ನು ನಮಗೇನ ಅಮೋಕ್ಷದ ಸಂತತಿಯೊಳಗ ಅವ್ರಿಗೇನ ಮಾತಿನೊಳಗ ಒಬ್ಬರಕ್ಕ ಸಂಶಯಾಸ್ಪದ ಏನ್ ಕಾಣ್ತೈತೆ ಅವ್ರಿಗೆ ಕೇಳಂತಕ್ಕಂತ ಮಾತನ್ನ ಹೇಳಿ ಹೌದು ಇಲ್ಲಿ ಏನಾರ ಮಾತಾಡೋಣ ಬಿಡ ಮುಗಿಸ್ಬಿಡಮ್ರಿ. ಇಲ್ಲ ಯಾಕಂದ್ರೆ ಮಾತಾಡ ನೀವು ಕುಂದ್ರ ಕೆಲಸ ಕೇಳ್ತೈತೆ. ಹೌದು ಹೌದು ಇನ್ನು ಸಂವಾದದ ವಿಷಯ ಏನ್ ಹೇಳಿದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಎಲ್ಲಾ ಕಡೆ ಜಗತ್ತಿನೊಳಗೆ ಎಲ್ಲಾನು ವಿಷಯಗಳು ಆಗಿ ಹೋಗ್ಯಾವ. ಹೌದು ಏನು ವಿಷಯಪ್ಪ ಅಂತ ಕೇಳಿದ್ರ ಜಗತ್ತಿನಲ್ಲಿ ಚಿಂತನ ಶ್ರೇಷ್ಠ, ಮಂಥನ ಶ್ರೇಷ್ಠ. ಚಿಂತನ ಮಂಥನ ವಿಷಯ ಹತ್ತಿ ಹೌದನ್ನಾಗ ಪಟಾಶಂಗ. ಹೌದು ಮುಂದಿನ ಸಂಧಿಗೆ ವಿಷಯ ಹಿಡಿತಿರತಕ್ಕಂತ ಮಾತನ್ನ ಹೇಳಿ ಹೌದು ಈಗ ಬಾಳೆನ ಮಾತನಾಡಲಾರ್ದ ಯಾಕಪ್ಪ ಅಂತ ಕಮಿಟಿ 5 ನಿಮಿಷ ಟೈಮ್ ಆಗ್ಯದ. ಹಾಗಾದ್ರಿಪ್ಪ 5 ನಿಮಿಷ ಟೈಮ್ ಮುಗ್ದೈತಿ. ಇಲ್ಲಿ ವಿಷಯಾಸ್ಪದ ಜ್ಞಾನದ ಕುಸ್ತಿ ಅಂತ ಹೇಳ್ಯಾರ, ಜ್ಞಾನದ ಕುಸ್ತಿನೇ ಆಗ್ತಕ್ಕಂತ ಮಾತನ್ನ ಹೇಳಿ ನಮ್ಮ ಅವ್ವಗಳು ಕುಡ್ಯಾರ. ಹೌದು ಅವ್ವಗಳಿಗೆ ಒಂದು ಮಾತು ಹೇಳುದದ. ಏನ್ ಹೇಳ್ಬೇಕಂತೀರಿಪ್ಪ? ಸಂಧಿಗೆ ಮಾತು ಬಾಳ ಆಗ್ತಾವ, ಮುಂದಿನ ಸಂಧಿಗೆ ಹೇಳುದೈತಿ. ಅವ್ವಗಳ ದಯವಿಟ್ಟು ನೀವು ಯಾರು ಓದ್ತಿ ಹೋಗ್ಬೇಡಿ. ಏನ್ ಹೇಳದ ಮಾತಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕಂತೀರಿಪ್ಪ? ಹೇಳ್ತಾರ ಒಂದು ಕಡೆ ಮಾತು ಮರದಂತವ್ರು ಮಾತು. ಏನ್ ಹೇಳ್ತಾರ ಒಂದು ಮಾತ? ಪಂಜರದನ ಗಿಳಿಯಾಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು. ಲೇಸು ದಡ್ಡನ ಗುರುವಾಗುವುದಕ್ಕಿಂತ ಜಾಣನ ಶಿಷ್ಯ ಆಗುವುದು ಲೇಸು. ಹೌದು ಹೌದು ಸ್ತ್ರೀಯದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು. ಶ್ರೀಮಂತನ ಸೂಳೆ ಆಗುವುದಕ್ಕಿಂತ ಬಡವನ ಹೆಂಡತಿ ಆಗುವುದು ಲೇಸು ಅಂದ್ರು. ಹೌದು ಹೌದು ನೋಡಿ ಚಪ್ಪಾಳಿ ಹಿಂದೆ ಬರ್ಬೇಕು ಮಾತಾಡಿದ್ರೆ. ಇದು ಮುಂದಿನ ಸಂಧಿಗೆ ಹೌದು ಶ್ರೀಮಂತನ ಸೂಳೆ ಆಗುವುದಕ್ಕಿಂತ ಬಡವನ ಹೆಂಡತಿನೇ ಯಾಕೆ ಆಗ್ಬೇಕು, ಅದ್ರೊಳಗೆ ಮರಬಿ ಏನದಂತಕ್ಕಂಥದ್ದು ಮುಂದಿನ ಸಂಧಿಗೆ ಹೇಳುವಂತಕ್ಕಂಥ ಮಾತು ಹೇಳಿ ಯಥಾ ಪ್ರಕಾರ ಪೂಜಾರವರ 4 ಚಲನ ಹಾಡಿ ಇಲ್ಲಿವರೆಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳು ಮತ್ತೊಮ್ಮೆ ಒಂದು ಕ್ಷಣ ದಯವಿಟ್ಟು ನಿಮ್ಮನ್ನ ಒಂದು ವಿಜ್ಞಾಪನೆ ಐತಿ. ಏನೋ ಹಿಂಗ ಗದ್ದಲ ಮಾಡಿದ್ರೆ ಹಾಡಿ ಚಲೋ ಆಗಲ್ಲ.